ಆತ್ಮೀಯರೇ ನಮಸ್ಕಾರ. ಕೊನೆಯ ಒಂದು ಭಾಗದಲ್ಲಿ ನಾವು ಬಂದಿದ್ದೇವೆ. ಅಷ್ಟಾಂಗ ಚಕ್ರ ಯೋಗದಲ್ಲಿ 8ನೇ ವಿಭಾಗ ಚಕ್ರ ಸಮಾಧಿ. ಆತ್ಮೀಯರೇ, ಹಳೆಯದನ್ನು ತೊಳೆದು ಹೊಸದನ್ನು ಪಡೆದುಕೊಂಡು ಜೀವನ ಸಾಕ್ಷಾತ್ಕಾರ ಮಾಡಿಕೊಂಡು ಜೀವನ ಮುಕ್ತಿಯನ್ನು ಪಡೆಯುವಂಥ ಭಾಗ ಚಕ್ರ ಸಮಾಧಿ. ಅದ್ಭುತವಾದ ವಿಷಯ ಅಲ್ವಾ? ಹಳೆಯದನ್ನು ತೊಳಿಬೇಕು, ಹೊಸದನ್ನು ಪಡ್ಕೋಬೇಕು, ಜೀವನದಲ್ಲಿ ಸಾಕ್ಷಾತ್ಕಾರವನ್ನು ಪಡ್ಕೊಂಡು ಜೀವನ ಮುಕ್ತಿಯನ್ನು ಪಡ್ಕೋಬೇಕು. ಆತ್ಮೀಯರೇ, ಇದು ನಿಜವಾದ ಜೀವನ ಮಾರ್ಗ, ಆಧ್ಯಾತ್ಮ ಮಾರ್ಗ, ದೈವ ಮಾರ್ಗ. ಹಾಗಾಗಿ ಚಕ್ರ ಸಮಾಧಿಯನ್ನು ತಲುಪಲು ಏನೆಲ್ಲ ಮಾಡಬೇಕು? ಈ ಒಂದೊಂದು ಹಂತಗಳನ್ನು ಮಾಡ್ಕೊಂಬರ್ಬೇಕು. ಯಾವುದು? ಅಷ್ಟಾಂಗ ಯೋಗವನ್ನು ದಾಟ್ಕೊಂಬರ್ಬೇಕು. ಅಷ್ಟಾಂಗದಲ್ಲಿ ಚಕ್ರ ನಿಯಮ, ಚಕ್ರಯಮ, ಚಕ್ರ ಆಸನ, ಚಕ್ರ ಪ್ರಾಣಾಯಾಮ, ಚಕ್ರ ಪ್ರತ್ಯಾಹಾರ, ಚಕ್ರಧಾರಣ, ಚಕ್ರ ಧ್ಯಾನ, ಚಕ್ರ ಸಮಾಧಿ. ಈ ಹಂತವನ್ನು ತಲುಪಿದಾಗ ನೀವು ಪೂರ್ಣರಾಗ್ತೀರಾ, ಪೂರ್ಣ ಯೋಗಿಗಳಾಗ್ತೀರಾ, ಪೂರ್ಣ ಸ್ಪಿರಿಚುವಲ್ ಮಾಸ್ಟರ್ ಆಗ್ಬೋದು, ಸಾಮಾನ್ಯ ಮನುಷ್ಯನು ಪೂರ್ಣನಾಗಬಹುದು. ನಾನು ಸಹ ಸಾಮಾನ್ಯನಾಗಿದ್ದುಕೊಂಡೆ ಈ ಥರ ಒಂದು ಗುರುವಾಗಿ ನಿಮ್ಮ ಮುಂದೆ ಕೂತಿದ್ದೀನಿ. ಆತ್ಮೀಯರೇ, ಯಾರಿಗೂ ಬಿಟ್ಕೊಡೋದಿಲ್ಲ. ನಮ್ಮನ್ನು ನಾವು ತೊಳ್ಕೋಬೇಕು, ನಮ್ಮನ್ನು ನಾವು ವಾಶ್ ಮಾಡಬೇಕು, ನಮ್ಮ ಜೀವನ ಪರಿವರ್ತನೆ ಆಗಬೇಕು. ನಾನು ಬದಲಾಗಬೇಕು. ನಾನು ನನ್ನ ಕುಟುಂಬ ಬದಲಾಗುತ್ತೆ, ನನ್ನ ಊರು ಬದಲಾಗುತ್ತೆ, ನನ್ನ ದೇಶ, ನನ್ನ ರಾಷ್ಟ್ರ, ವಿಶ್ವ ಎಲ್ಲ ಬದಲಾಗುತ್ತೆ. ತನ್ನನ್ನು ಬದಲಾಯಿಸ್ಕೊಳ್ಳೋ ಪ್ರಯತ್ನ ಮಾಡಲ್ಲ, ಬೇರೆಯನ್ನು ಬದಲಾಯಿಸೋಕ್ಕೆ ಪ್ರಯತ್ನ ಮಾಡ್ತೀವಿ ನಾವು. ಆ ಸ್ಥಿತಿಯನ್ನು ನಾವು ತಲುಪಬೇಕಂದ್ರೆ ಈ ಒಂದು ಅಷ್ಟಾಂಗ ಚಕ್ರಯೋಗ ಹೇಳಿ ಮಾಡಿಸಿದಂಥ ಹೆಜ್ಜೆ ಈ ಒಂದು ಕಲಿಯುಗಕ್ಕೆ. ಪ್ರತಿ ಜ್ಞಾನವನ್ನು ಪಡ್ಕೋಬೋದು, ಪ್ರತಿಯೊಬ್ಬರು ಜೀವನ ಸಾಕ್ಷಾತ್ಕಾರ ಮಾಡ್ಕೋಬೋದು. ಖಂಡಿತ ಸಾಧ್ಯ ಇದೆ. ಯುವಕರಿರಲಿ, ಮುದುಕರಿರಲಿ, ಗೃಹಿಣಿ ಇರಲಿ, ಎಲ್ಲರಿಗೂ ಇದು ಅಂತರಂಗದ ಸಂಪತ್ತು, ಅಮೃತ ಅಂತಲೇ ಹೇಳ್ಬೋದು. ನನ್ನ ಲೈಫ್ನ ಅಷ್ಟು ಬದಲಾಯಿಸಿದೆ. ಇದ್ರ ಬಗ್ಗೆ ನಾನು ಮುಂದಿನ ಎಪಿಸೋಡಲ್ಲಿ ತಿಳಿಸ್ಕೊಡ್ತೀನಿ. ನಾನು ಯಾರು, ನಾನು ಏನಾಯಿತು, ನನಗೆ ಈ ಗುರುತತ್ವ ಹೇಗೆ ಸಿಕ್ತು, ಖಂಡಿತ ತಿಳಿಸ್ಕೊಡ್ತೀನಿ. ಹಾಗಾಗಿ ನೀವೆಲ್ಲ ಪ್ರಯತ್ನ ಮಾಡ್ಬೋದು. ಗುರುವಾಗಬೇಕು ಅಂತ ಇಲ್ಲ, ನಿಮ್ಮ ಮಾರ್ಗದಲ್ಲಿ ನೀವು ಗುರುಗಳಾಗಿ, ಒಬ್ಬ ಮಾಸ್ಟರ್ಗಳಾಗಿ, ಆಫೀಸರ್ಗಳು, ಏನು ಬೇಕಾರಾಗಿ ಇದು ನಿಮ್ಮನ್ನು ಕೈ ಹಿಡಿದು 100% ಸಾಧ್ಯ ಇದೆ. ಆತ್ಮೀಯರೇ, ಅಂಥ ವ್ಯಕ್ತಿಗಳು ಪ್ರಾರಂಭ ಆಗಬೇಕು ನಮ್ಮ ದೇಶದಲ್ಲಿ. ಅದಕ್ಕೆ ಈ ಚಕ್ರ ಸಮಾಧಿಯವರೆಗೂ ಪ್ರಯಾಣ ಮಾಡಿದ್ರೆ ನಿಮ್ಮ ಜೀವನ ಸಾಕ್ಷಾತ್ಕಾರವಾಗಿ ನಿಮ್ಮ ಜೀವನದ ಕೊನೆಯನ್ನು ಗುಡ್ ಬೈ ಪರಮಾತ್ಮ, ಧನ್ಯವಾದಗಳು ಅಂತ ಹೇಳಿ ಹೊರಡ್ಬೋದು. ಆ ಚಕ್ರ ಸಮಾಧಿ ಸ್ಥಿತಿಯನ್ನು ತಲುಪಬೇಕು. ಅದಕ್ಕೆ ಆಧಾರಗಳು ಈ ಅಂತರಂಗದ ಮಂಡಲಗಳು. ಜೀವನ ಸುಂದರವಾಗಿರುತ್ತೆ, ಜೀವನ ಸಾಕ್ಷಾತ್ಕಾರವಾಗುತ್ತೆ. ನಾವು ಜೀವನದ ಅಂತ್ಯದಲ್ಲಿ ನಮ್ಮ ಸುಮಾರು ಜನ ನಮ್ಮನ್ನು ಅಭಿಮಾನಿಗಳೇ ಉಟ್ಕೊಂಡ್ಬಿಡ್ತಾರೆ. ಅಷ್ಟು ಪವರ್ ಇದೆ ಚಕ್ರ ಸಮಾಧಿ ವಿಚಾರದಲ್ಲಿ. ಅಂತರಂಗದಲ್ಲಿ ಬಹಳ ಶ್ರೇಷ್ಠವಾದ ಶಕ್ತಿಗಳು ಹೂಗಳು ಥರ ಅರಳ್ಕೊಳ್ತಾ ಹೋಗುತ್ತೆ. ಮನಸ್ಸು ಶುದ್ಧವಾಗಿ, ಭಾವನೆಗಳು ಶುದ್ಧವಾಗಿ, ದೇಹದ ಅಂಗಾಂಗಗಳೆಲ್ಲ ಶುದ್ಧವಾಗಿ, ದೇಹವನ್ನೇ ಧ್ಯಾನ ಮಾಡುವಷ್ಟು ಪ್ರೀತಿ ಬರುತ್ತೆ ನಿಮ್ಮ ಮೇಲೆ. ನಿಮಗೆ ಅಷ್ಟು ಪವಿತ್ರವಾಗ್ಬಿಡುತ್ತೆ ನಮ್ಮ ದೇಹ, ನಮ್ಮ ಮನಸ್ಸು, ನಮ್ಮ ಆಲೋಚನೆ. ಯಾವುದಲ್ಲಿ? ಚಕ್ರ ಸಮಾಧಿಯಲ್ಲಿ ಪವರ್ ಓಪನ್ ಆಗಿಬಿಡುತ್ತೆ. ಆ ಸ್ಥಿತಿ ನಾವೆಲ್ಲ ಅನುಭವಿಸ್ತಾ ಇದ್ದೀವಿ. ಸುಮಾರು ಜನ ಸಾಧಕರು ಅದನ್ನು ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ನೀವೆಲ್ಲ ಇದರಲ್ಲಿ ಏನು ಗುರುಜಿ, ನಾನೊಬ್ಬ ಸಾಮಾನ್ಯ ವ್ಯಕ್ತಿ, ನಾನು ಇದನ್ನು ಮಾಡಿಕೊಂಡ್ರೆ ಸನ್ಯಾಸಿ ಆಗಿಬಿಡ್ತೀನಿ, ಮದುವೆ ಆಗೋದಿಲ್ವಾ, ಏನಾದರೂ ಏರುಪೇರಾಗೋದು? ಏನೂ ಆಗೋಲ್ಲ. ಚೆನ್ನಾಗಿದೆ. ನಾವೆಲ್ಲ ಸಂಸಾರಿಗಳೇ. ನನ್ನ ಶಿಷ್ಯಂದಿರೆಲ್ಲ ಸಂಸಾರಿಗಳಿದ್ದಾರೆ, ಫಸ್ಟ್ ಕ್ಲಾಸ್ ಜೀವನ ನಡೆಸ್ತಾ ಇದ್ದಾರೆ. ಅನ್ಯೋನ್ಯತೆ ಇದೆ ಗಂಡ ಹೆಂಡತಿ ನಡುವೆ, ಅತ್ತೆ ಮಾವಂದಿರ ನಡುವೆ, ಸಂಬಂಧಿಕರ ನಡುವೆ ಎಲ್ಲ ಪಾಸಿಟಿವ್ ಆಗಿ. ಗುರುಜಿ ಚಕ್ರ ಕ್ಲಾಸ್ ಕಲ್ತ್ಕೊಂಡ್ಮೇಲೆ ನಾವೆಲ್ಲ ಚೆನ್ನಾಗಿದ್ದೀವಿ ಅಂತ ಹೇಳಿ ಖುಷಿ ಪಡ್ತಾ ಇದ್ದಾರೆ. ಅಂಥ ಒಂದು ಶಕ್ತಿ ಇದರಲ್ಲಿದೆ. ಇದರಲ್ಲಿ ಯಾವುದೇ ಮೂಢನಂಬಿಕೆ ಇಲ್ಲ. ಹಾಗಾಗಿ ಆತ್ಮೀಯ ನೀವೆಲ್ಲ ವಿಡಿಯೋ ನೋಡ್ತಾ ಇರೋರು, ನೀವೆಲ್ಲ ಇದನ್ನು ಕಲ್ತ್ಕೊಳ್ಳಿ. ಪ್ರಜಾಧ್ವನಿ ಟಿವಿನ ಮೇಲಿಂದ ಮೇಲೆ ನೋಡ್ತಾ ಇರಿ. ಭಾಳಷ್ಟು ವಿಷಯಗಳು ನಾನು ಇದರಲ್ಲಿ ಮಾತಾಡ್ತಾ ಇರ್ತೀನಿ. ಹಾಗಾಗಿ ಚಕ್ರ ಸಮಾಧಿ ಬಹಳ ಮುಖ್ಯವಾದ ವಿಚಾರ. ವಿಶ್ವಕ್ಕೆ ಬೇಕಾಗಿರುವಂಥ ಒಂದು ಜ್ಞಾನ ಇದರಲ್ಲಿದೆ. ಧ್ಯಾನದ ನಂತರ ಬರುವಂಥದ್ದು ಸವಿಕಲ್ಪ ಸಮಾಧಿ, ವಿಕಲ್ಪ ಸಮಾಧಿ ಮತ್ತು ಚಕ್ರ ಸಮಾಧಿ, ಈ ಥರ ಸುಮಾರು ಸಮಾಧಿ ಸ್ಥಿತಿ ಇದೆ. ಅದನ್ನು ನೀವು ತಲುಪ್ಬೋದು, ಸಾಮಾನ್ಯ ಜನರು ತಲುಪ್ಬೋದು. ಹಾಗಾಗಿ ಈ ಅಂತರಂಗವೆಲ್ಲ ಶುದ್ಧವಾದಾಗ ಮನಸ್ಸು ಶಾಂತವಾಗುತ್ತೆ, ಆರೋಗ್ಯ ಸುಗಮವಾಗಿರುತ್ತೆ, ಆಲೋಚನೆಗಳು ಸುಗಮವಾಗಿರುತ್ತೆ, ನಿಮ್ಮ ಕನಸುಗಳೆಲ್ಲ ನನಸಾಗ್ತಾ ಹೋಗುತ್ತೆ, ನಿಮ್ಮ ಕುಟುಂಬ ಎಲ್ಲ ಚೆನ್ನಾಗಿರುತ್ತೆ, ನಿಮ್ಮ ಕುಟುಂಬದ ಕನಸುಗಳು ನನಸಾಗುತ್ತೆ, ನಿಮ್ಮ ಮಕ್ಕಳು ಚೆನ್ನಾಗಿರ್ತಾರೆ, ಎಲ್ಲವನ್ನೂ ನೋಡ್ತಾ ಇರ್ತೀರ. ಆಗ ನಿಮಗೆ ಆನಂದ ಆಗುತ್ತಲ್ವ? ಅದು ಪರಮಾನಂದ. ಅದಕ್ಕೆ 5 ಶಕ್ತಿಗಳಿದೆ ಪಂಚಕೋಶಗಳಲ್ಲಿ: ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಕೋಶಗಳು. ನೀವು ತಲುಪಿಬಿಡ್ತೀರ ಸಮಾಧಿ ಸ್ಥಿತಿಯಲ್ಲಿದ್ದಾಗ. ಆ ಶಕ್ತಿಯನ್ನು ತೆಗೆದುಕೊಂಡು ಹೋಗುವ ವಿಚಾರವೇ ಈ ಚಕ್ರ ಸಮಾಧಿ. ಅಷ್ಟಾಂಗ ಚಕ್ರಯೋಗದಲ್ಲಿ ಕೊನೆಯ ಭಾಗದಲ್ಲಿ ಇಟ್ಟಿರೋದಕ್ಕೆ ಚಕ್ರ ಸಮಾಧಿ. ಜೀವನ ತುಂಬ ಚೆನ್ನಾಗಿರುತ್ತೆ, ಅದನ್ನು ಅನುಭವಿಸ್ಬೇಕು. ನೀವು ನೋಡ್ತೀರ ಕಣ್ಣಾರೆ. ಇದನ್ನು ಎಲ್ಲರೂ ನಿಮ್ಮ ಮನೇಲಿ ಮಕ್ಕಳು ಚೆನ್ನಾಗಿರ್ಬೇಕು, ಹೆಂಡತಿ ಚೆನ್ನಾಗಿ, ನೀವು ಚೆನ್ನಾಗಿರ್ಬೇಕು, ನಿಮ್ಮ ಆರೋಗ್ಯ ಚೆನ್ನಾಗಿ, ನೀವು ಉಡೋ ಬಟ್ಟೆ ಚೆನ್ನಾಗಿರ್ಬೇಕು, ಪ್ರತಿಯೊಂದು ಖುಷಿ ಪಡಬೇಕು. ನಿಮಗೆ ಖುಷಿ ಆವಾಗ, ಅಯ್ಯೋ ಈ ಜನ್ಮ ಸಾರ್ಥಕ ಆಯ್ತಪ್ಪ, ಹುಟ್ಟಿದ್ದನ್ನು ನೋಡ್ತಾ ಇದ್ದೀನಿ, ಇದೆಲ್ಲ ಬದುಕಿದ್ದೀನಲ್ಲ. ಎಷ್ಟೋ ಜನ ತೀರ್ಕೊಂಡ್ಬಿಡ್ತಾರೆ, ಆಕ್ಸಿಡೆಂಟಲ್ಲಿ ಹೋಗ್ತಾರೆ, ಇದು ಸುಸೈಡಲ್ಲಿ ಹೋಗ್ಬಿಡ್ತಾರಲ್ವ. ಆವಾಗ ಅವ್ರು ಹೋಗೇ ಬಿಟ್ಟರು, ಮತ್ತೆ ಸಿಗೋದೇ ಇಲ್ವಲ್ಲ. ಆದರೆ ನಾವಿದ್ದೀವಲ್ಲ, ನಾವು ನೋಡಿ ಖುಷಿ ಪಡೋ, ಅಯ್ಯೋ ನಾನು ಇನ್ನೂ ಬದುಕಿದ್ದೀನಪ್ಪ, ನೋಡ್ತಾ ಇದ್ದೀನಿ, ಖುಷಿ ಪಡ್ತಾಯಿದ್ದೀನಿ, ಊಟ ಮಾಡ್ತೀನಿ, ಒಳ್ಳೆಯದನ್ನು ನೋಡ್ತಾ ಇದ್ದೀನಿ. ಈ ಸ್ಥಿತಿಗೆ ಹೋಗ್ತೀರ ನೀವು ಚಕ್ರ ಸಮಾಧಿಯಲ್ಲಿ. ಇದು ನಾವು ಕಂಡಂಥ ಸತ್ಯ. ಹಾಗಾಗಿ ಪ್ರತಿಯೊಬ್ಬರು ಇದನ್ನು ಅನುಭವಿಸ್ಬೇಕು ಅಂತ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಎಲ್ಲರಿಗೂ ಇದು ಜಗಜ್ಜಾಹೀರಾಗಬೇಕು. ವಿಶ್ವದಲ್ಲಿ ಈ ಜ್ಞಾನ ಎಲ್ಲ ಕಡೆ ಹರಡಿಕೊಂಡ್ರೆ ಎಲ್ಲೂ ಯುದ್ಧಗಳೇ ಆಗೋದಿಲ್ಲ.
ಯುಕ್ರೇನ್ ರಷ್ಯಾ ಆಗ್ತಾ ಇರೋದು ಅಹಂಭಾವದಿಂದ ಅಹಂಕಾರಗಳಿಂದ ಯುದ್ಧಗಳು ನಡೀತಾ ಇದೆ. ಆಫ್ಘಾನಿಸ್ತಾನ ಇರ್ಬೋದು, ಪಾಕಿಸ್ತಾನ ಇಂಡಿಯಾ ಯುದ್ಧಗಳು ಎಲ್ಲ ಮನಸ್ಸಿನ ವಿಕಾರಗಳಿಂದ ನಡೀತಾ ಇರೋದು. ಅದನ್ನು ಹೋಗಲಾಡಿಸ್ಬೇಕಂದ್ರೆ ಎಲ್ಲರೂ ಚಕ್ರದಲ್ಲಿ ಮಾಸ್ಟರ್ಗಳಾಗಿ ಚಕ್ರವರ್ತಿಗಳಾಗಿ ಸಮಾಧಿ ಸ್ಥಿತಿ ತಲುಪಿದಾಗ ಯಾರ ನಡುವೆ ಯುದ್ಧಗಳು ನಡೆಯೋದಿಲ್ಲ, ದ್ವೇಷಗಳು ನೋಡಿ. ಅದು ಬಿಡಿ, ದೇಶಗಳು ಬಿಡಿ, ಮನೆ ಒಳಗಡೆ ನಡೆಯೋ ಕ್ಲಾಶಸ್ಗಳು ನಿಂತು ಹೋಗ್ಬಿಡುತ್ತೆ. ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಚೆನ್ನಾಗಿರ್ತಾರೆ. ಈಗೇನು ಪರಿಸ್ಥಿತಿ ಬಂದಿದೆ, ಎಲ್ಲರೂ ಮನೆಗೆ ಬಂದ ಕೂಡಲೇ ಮೊಬೈಲ್ ಹಿಡ್ಕೊಂಡು 4 ದಿಕ್ಕಲ್ಲಿ 4 ಜನ ಸೇರ್ಕೊಂಡ್ಬಿಡ್ತೀವಲ್ವ, ಅದು ಹೋಗಲಾಡಿಸುತ್ತೆ. ಎಲ್ಲರೂ ಪ್ರೀತಿ ಬಾಂಧವ್ಯ ಹುಟ್ಟುತ್ತೆ, ಮತ್ತೆ ಅವಿಭಕ್ತ ಕುಟುಂಬ ಬರುತ್ತೆ. ವಿಭಕ್ತಗಳಾಗ್ತಾ ಇದ್ವಿ ನಾವು ಕುಟುಂಬದಲ್ಲಿ. ಅದನ್ನು ಗೆಲ್ಲಬೇಕು ಅಂದರೆ ಅಷ್ಟಾಂಗ ಚಕ್ರಯೋಗದಲ್ಲಿ 8ನೇ ವಿಭಾಗದಲ್ಲಿ ನಾವು ಸಮಾಧಿ ಸ್ಥಿತಿಯನ್ನು ತಲುಪ್ಬೋದು. ಇಡೀ ಕುಟುಂಬ ಸಾಮರಸ್ಯದಿಂದ ಬಾಳ್ಬೋದು. ನಮ್ಮ ಮಕ್ಕಳ ಭವಿಷ್ಯವನ್ನು ಸುಂದರವಾಗಿ ರೂಪಿಸ್ಬೋದು. ತಂದೆ ತಾಯಿಗಳು ಜಾಗೃತವಾಗಬೇಕು. ತಂದೆ ತಾಯಿಗಳು ಮಕ್ಕಳಿಗೆ ಎನರ್ಜಿ ಕಳಿಸಿದ್ರೆ ಆ ಮಕ್ಕಳ ಎನರ್ಜಿ ತೊಗೊಂಡು ಶ್ರೇಷ್ಠ ವ್ಯಕ್ತಿಗಳಾಗ್ತಾರೆ, ಆತ್ಮೀಯರೇ. ಹಾಗಾಗಿ ಬನ್ನಿ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳಿ. ನಿಮ್ಮ ಇಡೀ ಕುಟುಂಬದಲ್ಲಿ ಒಂದು ಸಾಮರಸ್ಯವನ್ನು ಬೆಳೆಸ್ಕೊಳ್ಳಿ. ನಿಮ್ಮ ಮನೆ ನಂದಗೋಕುಲವಾಗಬೇಕು, ಮಂತ್ರಾಲಯದಂತಿರಬೇಕು ಅಂತ ನಾನು ನಿಮಗೆ ಶುಭಾಶಯನ ಕೋರ್ತಾ ಇದ್ದೀನಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ಕಾಲ್ ಮಾಡಿ, ಬನ್ನಿ, ಭೇಟಿ ಮಾಡಿ. ಧನ್ಯವಾದಗಳು ವೀಕ್ಷಿಸಿದ್ದಕ್ಕೆ. ನಮಸ್ಕಾರ.